ಕಾಂಗ್ರೆಸ್ನಿಂದ ಬಾಗಲಕೋಟೆಯಲ್ಲಿ ಹಣ ಹಂಚಿಕೆ ಆಗ್ತಾ ಇದೆ. ಪಾಪದ ದುಡ್ಡು ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹರಿತಾ ಇದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಆರೋಪ ಇದು. ಕಾಂಗ್ರೆಸ್ನಿಂದ ಬಾಗಲಕೋಟೆಯಲ್ಲಿ ಹಣ ಹಂಚಿಕೆ ಆಗ್ತಾ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ಪಾಪದ ದುಡ್ಡು ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹರಿತಾ ಇದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಆರೋಪ. ಪಾಪದ ದುಡ್ಡನ್ನು ಪುಣ್ಯದ ಕೆಲಸಕ್ಕೆ ಬಳಸಲಿದ್ದಾರೆ. 100% ನಮ್ಮ ಗೆಲುವು ಖಚಿತ ಎಂದ ಬಿಜೆಪಿಯ ವೀರಣ್ಣ. ವೋಟಿಂಗ್ ಬಳಿಕ ಚರಂತಿಮಠ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಮೋದಿ ಅಭಿವೃದ್ಧಿ ಮಂತ್ರಕ್ಕೆ ಜನರ ಬೆಂಬಲ ಇದೆ. ಕೆಲವರು ಚುನಾವಣೆ ಟೈಮಲ್ಲೂ ಕ್ಷೇತ್ರ ಬಿಟ್ಟಿಲ್ಲ. ಕ್ಷೇತ್ರ ತೊರೆಯದವರ ಬಗ್ಗೆ ಎಸ್ಪಿಗೆ ಬಿಜೆಪಿ ದೂರು. ಕಾಂಗ್ರೆಸ್ನಿಂದ ಬಾಗಲಕೋಟೆಯಲ್ಲಿ ಹಣ ಹಂಚಿಕೆ ಅನ್ನುವಂತ ಆರೋಪವನ್ನ ವೀರಣ್ಣ ಚರಂತಿಮಠ ಮಾಡ್ತಾ ಇದ್ದಾರೆ. ಪಾಪದ ದುಡ್ಡು ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹರಿತಾ ಇದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಆರೋಪ ಇದು. ಪಾಪದ ದುಡ್ಡನ್ನ ಪುಣ್ಯದ ಕೆಲಸಕ್ಕೆ ಬಳಸಬಾರ್ದು. 100% ನಮ್ಮ ಗೆಲುವು ಖಚಿತ ವೀರಣ್ಣ ಚರಂತಿಮಠ ಹೇಳ್ತಾ ಇದ್ದಾರೆ. ವೋಟಿಂಗ್ ಬಳಿಕ ಫಸ್ಟ್ ರಿಯಾಕ್ಷನ್ ಇದು. ಅರ್ಥ ಮಾಡ್ಕೋಬೇಕು. ಬೂತ್ ಸಂಖ್ಯೆಯಲ್ಲಿ ನಾನು ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಬೆಳಗ್ಗೆ ನಾನು 8 ಗಂಟೆಯಿಂದ ಬಾಗಲಕೋಟೆಯ ವಿವಿಧ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಜನ ಅತಿ ಉತ್ಸಾಹದಿಂದ ಮತದಾನಕ್ಕೆ ಬರ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ಜನಗಳಿಗೆ ವಿನಂತಿ ಮಾಡಿಕೊಡ್ತೇನೆ, ತಾವು ಅತಿ ಹೆಚ್ಚು 100ಕ್ಕೆ 100ರಷ್ಟು ಕಡ್ಡಾಯವಾಗಿ ನೀವು ಇಲ್ಲಿ ಮತ ಚಲಾಯಿಸಬೇಕು. ಇದು ನಿಮ್ಮ ಹಕ್ಕು. ಪ್ರಧಾನಮಂತ್ರಿಗಳ ಒಂದು ಕನಸು ಚುನಾವಣೆಯನ್ನು ಹಬ್ಬದ ವಾತಾವರಣದಲ್ಲಿ ಮಾಡಬೇಕು ಅಂತ ಹೇಳಿ ನಮಗೆ ಕರೆ ಕೊಟ್ಟಿದ್ದಾರೆ. ತಾವೆಲ್ಲರೂ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಪ್ರಧಾನಮಂತ್ರಿಗಳನ್ನು ಕೈಯನ್ನು ಬಲಪಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಪೋಲಿಂಗ್ ಬೂತ್ ಹತ್ತಿರ ನಿಂತು ಮಾತನಾಡಿಸೋದು ಅದು ಒಳ್ಳೆಯದಲ್ಲ, ಇವ್ರನ್ನೆಲ್ಲ ಹೊರಗಡೆ ಕಳಿಸಿ ಅಂತ ಹೇಳಿದ್ದೀನಿ. ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಇರಬಾರ್ದು. ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಲಾಸಿಂಗ್ ಗೀಜಿಂಗಿಂದ ಹೊರಗಡೆ ಹಾಕಿದ್ದಾರೆ. ಅವ್ರು ಯಾರೋ ಕೆಲವರು ಬೀಡು ಬಿಟ್ಟಿದ್ದಾರೆ, ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಅಂತ. ಮನೆಯಲ್ಲಿಂದ ಇದ್ದವ್ರನ್ನ ಹೊರಗೆ ಹಾಕೋದು ಹೆಂಗಾಗುತ್ತೆ? ಅದು ಅವರು ಅರ್ಥ ಮಾಡ್ಕೋಬೇಕು. ಅವರು ನಾನು ಕೂಡ ಹೇಳಿದ್ದೀನಿ, ಮುಂಜಾನೆ ಅಧಿಕಾರಿಗಳಿಗೆ SP ಅವರಿಗೆ ಕೂಡ ಹೇಳಿದ್ದೀನಿ. ಅವರು ಕೂಡ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ದುಡ್ಡು ತಗೊಂಡು ಕೂಡ ನಾನು ಅನೇಕ ಮತಕ್ಷೇತ್ರಗಳಲ್ಲಿ ನೋಡಿದ್ದೇನೆ. ದುಡ್ಡು ಬಹಳ ಖರ್ಚು ಮಾಡಿದವರು ಸೋತಿದ್ದಾರೆ, ಕಡಿಮೆ ಖರ್ಚು ಮಾಡಿದವರು ಗೆದ್ದಿದ್ದಾರೆ. ಜನ ಇವರ ಪಾಪದ ದುಡ್ಡನ್ನು ತಗೊಂಡು ಒಂದು ಪುಣ್ಯದ ಕೆಲಸಕ್ಕೆ ಬಳಸಿ 100ಕ್ಕೆ 100ರಷ್ಟು ಬೂತ್ ಸಂಖ್ಯೆಯಲ್ಲಿ ನಾನೀಗ ಬಾಗಲಕೋಟೆ ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ ಮಾತಿದು. ವೋಟಿಂಗ್ ಮಾಡಿದ ಬಳಿಕ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಅಂದರೆ ಬಾಗಲಕೋಟೆಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಣದ ಹರಿವು ಹೆಚ್ಚಾಗಿದೆ. ಪಾಪದ ಹಣವನ್ನು ತೆಗೆದುಕೊಂಡು ಬಂದು ಪುಣ್ಯದ ಕೆಲಸಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಜನ ತಕ್ಕ ಪಾಠ ಕಲಿಸ್ತಾರೆ. ಜನ ಯಾವುದರತ್ತ ಹೆಚ್ಚು ಒಲವಿದೆ ಎಲ್ಲವನ್ನು ಕೂಡ ಜನ ಗಮನಿಸಿದ್ದಾರೆ. ಇನ್ನು ಅದ್ರ ಜೊತೆಗೆ ಯಾರು ಸಹಿತ ಮತ ಹಾಕದೆ ಹಾಗೆ ಇರಬಾರ್ದು. ಎಲ್ಲರೂ ಸಹಿತ ಮತವನ್ನು ಚಲಾವಣೆ ಮಾಡಬೇಕು, ಅವರ ಹಕ್ಕಿದೆ ಇದು. ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಜನ ಅನ್ನುವಂಥ ಮಾತನ್ನ ಆಡ್ತಾ ಇರುವಂಥದ್ದು. ನೋಡಿ, ಹಣದ ಹರಿವು ಆಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಯಾವ ರೀತಿಯಾಗಿ ಹಣವನ್ನ ಬಳಕೆ ಮಾಡ್ತಾ ಇದೆ ಕಾಂಗ್ರೆಸ್? ಈಗ ನೋಡಿ, ಒಂದು ಕಡೆ ಮತದ ಹಿಂದಿನ ದಿನ ನಡೆಯುವಂಥ ಕತ್ತಲ ರಾತ್ರಿ ಅಂತ ಏನು ಹೇಳ್ತೀವಿ, ಅಲ್ಲಿ ಕೂಡ ಏನಾದರೂ ಒಂದು ರೀತಿಯಾಗಿ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡ್ತಾ ಇದ್ದಾರಾ? ತಿಳಿದು ನೋಡಬೇಕು.